ಮ್ಯೂಸಿಕ್. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಲಾಸ್ಟ್ ಟೈಮ್ Q&A ಕ್ವಶನ್ ಹಾಕಿದ್ದೆ. ವ್ಲಾಗ್ ಮಾಡ್ಕೊಂಡು ಬರ್ಡೇ ಟೈಮಾಗೆ ಮಾಡ್ಕೊಂಡು ಸುಮಾರೆಲ್ಲ ಪ್ಲ್ಯಾನ್ ಮಾಡಿದ್ದಿತ್ತು. ಆ ಟೈಮಾಗ ಮಳೆ ಎಲ್ಲ ಬಂದು ತುಂಬ ಪ್ರಾಬ್ಲಮ್ ಎಲ್ಲ ಆಗಿತ್ತು. ಅಪ್ಪೇ ಇದು ಯಾವುದೋ ಫ್ಲಾಶ್ ಬ್ಯಾಕ್. ಸರಿ, ಎಂತೆಲ್ಲ ಕ್ವಶನ್ ಕೇಳಿದೆ ಅಂತ ಹೇಳಿ ಕಾಂಬ ಹೇಳ್ತೆ, ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಯಾರ ಹೆಸರನ್ನು ಮೆನ್ಷನ್ ಮಾಡೋಕ್ಕಾಗ ಅನ್ಕ ಮಾಡಿದೆ. ಅದರಿಂದ ಒಂದು ನನ್ನಿಂದ ಅವ್ರಿಗೆ ಪ್ರಾಬ್ಲಮ್ ಆಗ್ಬೇಕಾಗ ಅನ್ಕ. ಪ್ರಾಬ್ಲಮ್ ಅಂತ ಇಲ್ಲ, ಬಟ್ ಒಂದೆರಡು ಕ್ವಶನ್ ಸ್ವಲ್ಪ ಬೇರೆ ಥರ ಇರ್ತಾರೆ. ಅದಕ್ಕೋಸ್ಕರ ಏನಿಲ್ಲ, ನನ್ನ ಕಡೆನೇ ಓಡ್ ಬರ್ತಾವ್ರೆ. ಹಳಿ ಸೇಡಾ ಯಾರು ಹೆಸರು ಮೆನ್ಷನ್ ಮಾಡೋಕ್ಕಾಗ ಅಂತ ಮಾಡಿದೆ. ನಾವು ಸ್ಟಾರ್ಟ್ ಮಾಡುವ. ಎಂತೆಲ್ಲ ಕ್ವಶನ್ ಕೇಳಿದ್ರೆ ಕಾಂಬ ಆನ್ಸರ್ ಮಾಡೋಕ್ಕೆ ನಾನು ರೆಡಿ. ಇಳೆ ಕಾಂತಿಪ್ಪು ನೀವು ರೆಡಿ ಅಂತ ಹೇಳಿ ಅನ್ಕಂತೆ. ಹೇಳ್ರಪ್ಪ ಬ್ರೋ, ನಾನು ನಿಮ್ಮ ಅಭಿಮಾನಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ. ಇದು ಬ್ಯಾಡ ಮರೆ, ಎಂಥ ವೀಡಿಯೋ ಹಾಕರು, ಎಂಥದೇ ಹಾಕೋದು ಇರೋ ಅಭಿಮಾನಿ ಎಂತ ಇತ್ತೇಳಿ. R15 ಮೋಡಿಫೈಡ್ ಮಾಡಿ. R15 ಮೋಡಿಫೈ ಮಾಡ್ತೀರ ಮುಂಚೆ ಸ್ವಲ್ಪ ಟ್ವಿಸ್ಟ್ ಕೊಡು ಅಂದ್ಕೊಂಡಿದ್ದೆ. ಆ ಟ್ವಿಸ್ಟ್ ಅಂತಂದೇಳಿ ಹೇಳಿ ಆಲ್ರೆಡಿ ಸುಮಾರು ಜನರಿಗೆ ಗೊತ್ತಾಯ್ತು. ಇನ್ನೂ ಸ್ವಲ್ಪ ಬೇರೆ ಥರನೇ ಟ್ವಿಸ್ಟೇ ಇರಲಿ ಅಂದ್ಕೊಂಡು ಸುಮ್ಮನಿದ್ದೆ ಅಷ್ಟೇ. ಮಾಡುವ, ಮೋಡಿಫೈಡ್ ಅಲ್ಲ, ಬೇರೆ ಥರನೇ ಮಾಡುವ. ಚಾನಲ್ನ ಸ್ವಲ್ಪ ಬೂಮ್ ಮಾಡುವ ಅಂದ್ಕೊಂಡು ನಾನೊಂದು ವ್ಲಾಗ್ ಐಡಿಯಾ ಕೊಟ್ಟಿದ್ದಂಬ್ರ, ಅದು ಬೇಗ ಮಾಡ್ಕೊಂಬ್ರ. ಅದು ಮಸ್ತ್ ದಿನ ಆಯ್ತಲ್ಲ, ಅದು ನೆನ್ಪೋಯ್ತು ಮಾರ. ಮತ್ತು ಪುನಃ ನೀವು ಊರಿಗೆ ಬಂದಲ್ಲಿ ಹೇಳಿ ಕಡಿ ಕಾಂಬ ನಾ ಇಬ್ಬರೇ ಒಟ್ಟು ಬ್ಲಾಗ್ ಮಾಡು. ಹೆಂಗೆ ನೀನು ಫೇಸ್ ತೋರಿಸ್ತೀನ. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ನನ್ನ ಬಗ್ಗೆ ಹೇಳಿ ಕಾಂಬ. ಈ ವ್ಲಾಗಾಗೆಲ್ಲ ನಿಮ್ಮ ಬಗ್ಗೆ ಹೆಂಗೆ ಹೇಳೋದು? ಗುರುತಿಪರ ಅಷ್ಟೇ. ಅಂದರೆ ನಾನು ಕೆಲವ್ರು ಹೆಂಗಂದೇಳಿ ಹೇಳ್ರೆ ನಾನು ಫೇಸ್ ಕಂಡಿದ್ದಿಲ್ಲ, ಫಾಲೋ ಮಾಡಿಬ್ರೋ ಅಂದ್ಕೊಂಡು ಹೇಳಿರ್ತಾರೆ, ಅದಕ್ಕೆ ಫಾಲೋ ಮಾಡಿರುತ್ತೆ. ಬಟ್ ಫೇಸ್ ಟು ಫೇಸ್ ಯಾವತ್ತೂ ಮಾತಾಡಿಪ್ಪುದಿಲ್ಲ, ಅದಕ್ಕೆ ಸ್ವಲ್ಪ ಗೊತ್ತಿಲ್ಲ. ಓಕೆನಾ? ನಿನ್ನ ಲವರ್ ಯಾರು ಬ್ರೋ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಿಮ್ಮದು ಹೀರೋ ಹೋಂಡಾ ಸ್ಪ್ಲೆಂಡರ್ ಎಷ್ಟಕ್ಕೆ ಸೇಲ್ ಮಾಡಿರಿ ಬ್ರೋ? ನಂದು ಹೀರೋ ಹೋಂಡಾ ಸ್ಪ್ಲೆಂಡರ್ 40,000ಕ್ಕೆ ಸೇಲ್ ಮಾಡಿ, ನಂದು ಎಕ್ಸಾರ್ ಮತ್ತೊಂದು ಹೆಲ್ಮೆಟ್ ಇತ್ತು, ಅದನ್ನು ತಗೊಂಡವ್ರು. ಟೋಟಲ್ 42,000ಕ್ಕೆ ಎಷ್ಟಕ್ಕೂ ತಗೊಂಡವರು. ನಿಮ್ಮದು ನೆಕ್ಸ್ಟ್ ಬೈಕ್ ಯಾವುದು? ಟ್ವಿಸ್ಟ್ ಇದೆ. ನೆಕ್ಸ್ಟ್ ಬೈಕ್ ಯಾವುದು ಅಂತ ಹೇಳಿ ಸ್ವಲ್ಪ ಇದರಲ್ಲಿತ್ತು. ನಾನು ಸ್ವಲ್ಪ ಸಣ್ಣ ಬೈಕ್ ತಗೊಂಡು ಸ್ವಲ್ಪ ದೊಡ್ಡ ರೀತಿ ಮಾಡೋ ಅನ್ಕ ಮಾಡಿದೆ. ಇಲ್ಲ ಈಚೆಗೆ ಯಾರು ತೋರಿಸ್ತಿದ್ದು ಮಾಡ್ಕೊಂಡು ಹೇಳಿ ಮಾಡಿದೆ. ಎಂತ ಕಾಣ್ತಿಲ್ಲ. ಮುಗಿತಲ್ಲ, ಎಲ್ಲ ಮುಗೀತು. DV ಅವ್ರು ಹೇಳ್ದಂಗೆ ಯಾವ ಬೈಕು ಶಾಶ್ವತ ಅಲ್ಲ. ಎಷ್ಟೇ ಮೋಡಿಫೈಡ್ ಮಾಡಲಿ, ಯಾವುದೇ ಇರಲಿ, ಅದನ್ನು ಲಾಸ್ಟಿಗೆ ಕೊಟ್ಟು ಬೇರೆ ಅಂಥವ್ರು ತೋರಿಸ್ಕಾರದನ್ನು ಕೊಡ್ಕೆ ಆಗ್ತದೆ. ಅದಕ್ಕೆ ಕೊಟ್ಟು ಒಂದು ಸಣ್ಣ ರೀತಿ ಎಂದೋ ಒಂದು ಮಾಡಿದ್ದು ಎಂತ ಕಾಂಬ. ಏನಂತೀರಾ ಅಷ್ಟೇ. ನಿಮ್ಮದು ಮದಿ ಯಾವತ್ತು? ನಾನು ಸಣ್ಣವನ್ ಮರೆ, ಲೇಟೇಜ್. ನನಗಿನ್ನು 21 ಅಷ್ಟೇ. ಇವ ಬಿದ್ದ ಮರೆ, ಅವ್ರಿಗೊಂದು ಸಪೋರ್ಟ್ ಮಾಡಿ ಮರೆ. ಇವ ಬಿದ್ದ ಮರೆ, ಅವ್ರ ಪೇಜನಲ್ಲಿ ಹಾಕಿರುತ್ತೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಇರುತ್ತೆ. ಒಂಥರ ಅವ್ರು ಹೇಳೋದು ನಮ್ಮ ಲೈಫಲ್ಲೇ ಇಪ್ಪುದಾರನೇ ಹೇಳಿರ್ತಾರೆ. ತುಂಬ ಕುಂದಾಪುರದಾರೆ ಮರೆ, ಅವ್ರಿಗೂ ಸಪೋರ್ಟ್ ಮಾಡಿ. ಅಲ್ಲ ಮರೆ, ಒಬ್ಬ ಇದ್ದ ಮರೆ, ಅವ್ ಭಯಂಕರ ಇದ್ದ ಮರೆ. ಬ್ರೋ, ಕ್ಯಾಂಡಿ ಕಿಡ್ ನೇಮ್ ಹೆಂಗೆ ಬಂತು ನಿಮಗೆ? ಕ್ಯಾಂಡಿ ಕಿಡ್ ನೇಮ್ ಅಂತಿಲ್ಲ ನನ್ನ ಹತ್ರಗೆ. R15 ಅಲ್ಲ, ನನ್ನ ಹತ್ರಗೆ ಫಸ್ಟು FZ ವರ್ಷನ್ 3 ಇದ್ದಿತ್ತು. ಅದನ್ನು ಸೇಲ್ ಮಾಡಿದೆ. ಅಷ್ಟೊತ್ತು ಫೋಟೋಗ್ರಫಿ ಪೇಜ್ ಇತ್ತು ನಮ್ಮದು. ರೀಲ್ಸ್ ಎಲ್ಲ ಮಾಡೋದಿಲ್ಲ ಇದ್ದಿತ್ತು. ನಾನು ಸುಹಾಸ್ ಫೋಟೋಗ್ರಫಿ ಅಂದ್ಕೊಂಡಿದ್ದೆ. ಗೊತ್ತು, ಹಳಿ ನಾನು ಫಸ್ಟಿಂದ ಫಾಲೋ ಮಾಡ್ಕೊ ಬಂದು ನನ್ನ ಫ್ರೆಂಡ್ಸಿಗೆಲ್ಲ ಗೊತ್ತಿತ್ತು. ಅವರಿಗೆ ಫೋಟೋ ಎಲ್ಲ ತೆಗೆದು ಹಾಕ್ತಿದ್ದೆ. ಬಟ್ ಈಗ ಎಂತಂದೇಳಿ ಹೇಳಿದ್ರೆ ಈಗಳಿಂದ ಇದಕ್ಕೆ ಆಗಳಿಂದ ಟ್ಯಾಲಿ ಮಾಡೋದು ಅಂತ ಪ್ರಕಾರ ಫೋಟೋಗ್ರಫಿಗಿಂತ ಇದಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಕೊಟ್ಟಿರೋ, ಸಪೋರ್ಟು ಮಾಡಿರೋ ಹಾಗೆ. ಮತ್ತು ಎಂತಂದೇಳಿ ಹೇಳಿದ್ರೆ ಫೋಟೋಗ್ರಫಿ ಪೇಜಿಂದ ನಾನು ಈ ಬೈಕಿಂಗ್ ಫೀಲ್ಡಿಗೆ ಬಂದಿರ್ಕೊಳ್ಳೋ ಅಂತರೂ ನೇಮ್ ಚೇಂಜ್ ಮಾಡ್ಕೊಂಡೆ ಮಾಡಿದೆ. ಆ ನೇಮ್ ಚೇಂಜ್ ಮಾಡಿದ ಮೇಲೆ ಆ ಟಿಪಿಕಲ್ ಅವ್ರು ಹೇಳ್ದಂಗೆ ಆ ನೇಮ್ ನಿಮ್ಗೆ ಬ್ರ್ಯಾಂಡ್ ಕೊಡ್ತೇನೆ ಅಂತ ಹೇಳಿ ಕ್ಯಾಂಡಿ ಕಿಡ್ ಅಂದ್ಕೊಂಡು ಒಂದಿತ್ತು. ಕೇರಳದಾಗ ಒಬ್ಬರು ರೀಲ್ಸ್ ಮಾಡ್ತಾರೆ, ಕ್ಯಾಂಡಿ ಕಿಡ್ ಅಂದ್ಕೊಂಡು ಸ್ಪ್ಲೆಂಡರ್ ಇಟ್ಕೊಂಡು. ಈಗಳು ಅವ್ರು ರೀಲ್ಸ್ ಮಾಡ್ತಾರೆ. ಗ್ರೇಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅವ್ರದ್ದು ಮಾತ್ರ. ಇದನ್ನೇ ಇಟ್ಟರೆ ಹೆಂಗೆ ಆಗ್ತಾ ಅಂದ್ಕೊಂಡು ಅವ್ರು ಕ್ಯಾಂಡಿ ಕಿಡ್ ಅಂತ ಇಟ್ಟಿದ್ದಾರೆ. ನಾನು ಕ್ಯಾಂಡಿ ಬಾಯ್ ಅಂತ ಇಡುವ ಕಂಡೆ ಫಸ್ಟಿಗೆ. ಕಡೆ ಯಾಕೋ ಸಹ ಮಾತಿಲ್ಲ ಅಂತ ಹೇಳಿ ಕಡೆಗೆ ಆ ಟೈಮಲ್ಲಿ ಸ್ಪ್ಲೆಂಡರ್ಗೆ ರೀಲ್ಸ್ ಫಸ್ಟ್ ಸ್ಟಾರ್ಟ್ ಮಾಡೋದಲ್ಲ. ಕಡೆಗೆ ಅದು ಸ್ಪ್ಲೆಂಡರ್ ಬಾಯ್ ಇಡು ಅಂದ್ಕೊಂಡೆ. ಅದನ್ನ ಇಟ್ಟರೆ ಮತ್ತೆ ಪುನಃ ಚೇಂಜ್ ಮಾಡ್ಕಲ್ಲ ಇನ್ನೊಂದು ಬೈಕ್ ತಗೊಂಡ್ರು ಕೂಡ.
ಬೇಡ, ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಆಗಿ ಒಂದೇ ಆಗಿರ್ಕಂದೇಳಿ ಹೇಳಿ ಕ್ಯಾಂಡಿ ಕಿಡ್ ಅಂದ್ಕೊಂಡಿಟ್ಟೆ. ಈ ಕ್ಯಾಂಡಿ ಕಿಡ್ ನಾನು ಒಂದೇಳಿ ಇಟ್ಟರ ಮೇಲಿಂದ ನನಗೆ ನನ್ನ ಹೆಸರೇ ಯಾರೂ ಕರೀದಿಲ್ಲ, ಎಲ್ಲರೂ ಕ್ಯಾಂಡಿ 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 ಅಂತ ಹೇಳ್ತಾರೆ. ಒಂಥರ ಖುಷಿ ಆಗ್ತದೆ, ಅದನ್ನ ಕೆಂಪು ಒಂಥರ ಖುಷಿ ಆಗ್ತದೆ. ಬ್ರೋ RS or NS ಇದನ್ನ ಹೆಂಗೆ ಹೇಳೋದು, ನಾನು ಓಡ್ಸೋರ್ ಮೇಲೆ ಡಿಪೆಂಡ್ ಬ್ರೋ ಅಷ್ಟೇ. ಆಯ್ತು ಬಿಡು. ನಿಮ್ಮ ಬಗ್ಗೆ ಹೇಳೋಕ್ಕೆ ವರ್ಡ್ಸ್ ಇಲ್ಲ ಬ್ರೋ, ನಿಮ್ಮ ಬಿಗ್ ಫ್ಯಾನ್ ನಾವು, ಆದರೆ ತುಂಬ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ ಯು ಸೋ ಮಚ್. ಏನು ಕೆಲಸ ಬ್ರೋ ನಿಮ್ಮದು? ಎಡಿಟರ್ ವರ್ಕ್, ನ್ಯೂಸ್ ಪೇಪರ್ ಡಿಸೈನಿಂಗ್. ನಾವೆಲ್ಲ ಒಟ್ಟು ಒಂದು ಟ್ರಿಪ್ ಹೋಪ, ಅಲ್ಲೊಂದು ಡ್ಯಾನ್ಸ್ ಮಾಡುವಲ್ಲ, ಎಲ್ಲ ಮಾಡುವ ಬ್ರೋ. ಅಕೌಂಟ್ಸಲ್ಲಿ ಸೇಲ್ ಜನರಲ್ ಎಂಟ್ರಿ ಹೇಳಿ ವಿತ್ GST ಅಂತ. ಬ್ರೋ ನಾನು ಆರ್ಟ್ಸ್ ಸ್ಟೂಡೆಂಟ್, ನಾನು ಡಿಗ್ರಿ ಕಂಪ್ಲೀಟ್ ಮಾಡಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಕಾಂಟ್ರವರ್ಸಿ ಯಾವಾಗ ಸ್ಟಾರ್ಟ್? ಇದಕ್ಕೆ ನಾನು ಯಾರ ನೇಮ್ ಎತ್ತುಕೊಯ್ಲಿಲ್ಲ. ಕಾಂಟ್ರವರ್ಸಿ ಯಾವಾಗ ಸ್ಟಾರ್ಟ್? ಕಾಂಟ್ರವರ್ಸಿ ಈಗ ನಾನು ಒಂದು ಮಾತಾಡ್ರೆ ಕಾಂಟ್ರವರ್ಸಿ ಇದ್ದು ಬೇಡ, ಅದಕ್ಕೆ ಸುಮ್ಮನೆ ಇದ್ದೆ ಅಷ್ಟೇ. ನಾನು ಎಂತ ಮಾಡಿದ್ರು ಕಾಂಟ್ರವರ್ಸಿನೇ. ನನ್ನ ಕಂಡು ಆಯ್ದಿದ್ದಾರೆ ತುಂಬ ಜನ ಇದ್ದರು. ಅದೇ ಮಾಡುವ ಕಾಂಟ್ರವರ್ಸಿ ವಿಡಿಯೋ ಕಾಣ್ತಿರ್ತಾರ. ಈಗ ನಾನು ಎಂಥವ್ರು ಹೇಳೋದ ಅವರಿಗೆ ಗಾಡಿಗೆ ಹೋದನ್ನ ಅವ್ರು ಬೇರೆ ಥರ ತಿಳ್ಕೊಂಬುದು, ಅದಕ್ಕೆ ಅವ್ರು 1008 ಮಾತಾಡೋದು, ಅದೆಲ್ಲ ಅಂತಕ್ಕೆ ಸುಮ್ಮನೆ. ಕಾಂಟ್ರವರ್ಸಿ ಆ ಟೈಮಾಗೆ ನಮ್ಮ ಕಾಂಟ್ರವರ್ಸಿ ಮಾಡುವ ಅಷ್ಟೇ. ಮಾಡೋಕ್ಕೆ ನಿಮ್ಗೆ ಕಾಂಟ್ರವರ್ಸಿ ಬೇಕೇ ಅಂದ್ಕೊಂಡು ಇದ್ದಿದ್ದರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿದೆ. ಬೇಕೆ ಅಂದ್ರೆ ಸ್ಟಾರ್ಟ್ ಮಾಡ್ತೀವಿ. ಬೆಜ್ಜನಿತ್ತು ನನ್ನ ಹತ್ರ ಕಾಂಟ್ರವರ್ಸಿ. ನಿಮಗೆ ಯಾರ ಜೊತೆ ಕಾಂಟ್ರವರ್ಸಿ ಕಾಣ್ಕೊಂಡು ಆಸೆ ಆತಿತ್ತು ಅಂತೇಳಿ ಹೇಳೋ ನಂಗೆ ಗೊತ್ತಿತ್ತು. ಇಮೋಷನಲ್ ಡ್ಯಾಮೇಜ್. ಅದೇ ಹೇಳಿದಲ್ಲ ಬ್ರೋ, ಕಾಂಟ್ರವರ್ಸಿ ಯಾವಾಗ ಸ್ಟಾರ್ಟ್ ಮಾಡಿ ಮೆಸೇಜ್ ಹಾಕಿ ನಾನು ಯಾವುದೋ ಒಂದು ಸಣ್ಣ ಮಾತು ಹೇಳಿದ್ರು ಕಾಂಟ್ರವರ್ಸಿ ಸ್ಟಾರ್ಟೇ ಆಯ್ತು. ಬಟ್ ನನಗೆ ಲಾಸ್ಟ್ ಟೈಮ್ ಕಾಂಟ್ರವರ್ಸಿ ಮಾಡೋದು ತುಂಬ ಜನ ಸಪೋರ್ಟ್ ಮಾಡಿದ್ರು. ಆಗಳಿಕೆ ಹೇಳಿದೆ, ಅವ್ರು ಈಗಲೂ ಹೇಳ್ತಿದ್ದೆ, ಅವರೆಲ್ಲರಿಗೂ ಥ್ಯಾಂಕ್ಸ್. ಮಾತ್ರ ಹಿಂಗೆ ಸಪೋರ್ಟ್ ಮಾಡಿ ಅಷ್ಟೇ. ಕಾಂಟ್ರವರ್ಸಿ ಬೇಕೇ ಅಂದೇಳಿ ಹೇಳ್ರಿ. ಕಮೆಂಟ್ ಸೆಕ್ಷನ್ ಆರಾಮ್ಸೆ ಕಮೆಂಟ್ ಮಾಡ್ಲಕ್ಕ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಬರ್ತ್ಡೇ ಪಾರ್ಟಿ ಕೊಡ್ಸ್ ಲವ್ ಡ್ಯಾಮ್. ಬರ್ತ್ಡೇ ಪಾರ್ಟಿ ಕೊಟ್ಟು ಚಡ್ಡಿ ಎಲ್ಲ ಹೊರದು ಹೋಯ್ತು. ಸ್ಪ್ಲೆಂಡರ್ ಮಾಡಿಫೈಗೆ ಕಾಸ್ಟ್ ಎಷ್ಟಾಯ್ತು? ಸ್ಪ್ಲೆಂಡರ್ಗೆ ನಂದು ಹಳೆ ವೀಡಿಯೋ ಕಣ್ಕೊಂಡು ಎಲ್ಲ ಗೊತ್ತಿರುತ್ತೆ. ಡಿಸ್ಕಿದೆ ಬೇರೆ ವೀಡಿಯೋ ಮಾಡಿದೆ, ಮಾಡಿಫೈಡ್ ಗ್ರಾಫಿಕ್ ಇದೆ ಒಂದು ಬೇರೆ ವೀಡಿಯೋ ಮಾಡಿದೆ. ಬೇಕಿದ್ರೆ ಆ ವೀಡಿಯೋ ಲಿಂಕ್ ಹಾಕಿರ್ತೆ ಕಾಣಿ. ಬೆಂಗಳೂರು ಇನ್ನು ಐಕೆ ಅಷ್ಟೇ. ಬೆಂಗಳೂರು ಇನ್ನು ಐಕೆ. ಬಾಯ್, ನೀವು ಮಿನಿಮಮ್ ಎಷ್ಟು ಸ್ಪೀಡಲ್ಲಿ ಹೋಗಿರಿ? ನಾನು ಹೇಳೋದಿಲ್ಲ ಬ್ರೋ. ಇನ್ನೊಂದು ಯಾವುದೇ ಸ್ಪೋರ್ಟ್ಸ್ ಬೈಕ್ ಓಡಿಸ್ರು, ಯಾವುದೇ ಒಂಥರ ಸ್ಪೋರ್ಟ್ಸ್ ಟೈಪ್ ಬೈಕ್ ಇದ್ದು ಓಡಿಸೋದಿದ್ರು ಅದರಲ್ಲೇ ನಾನು ಗೋಪುರ ಹಾಕೊಂಡೆ ವೀಡಿಯೋ ಮಾಡ್ತೆ. ಎಷ್ಟು ಸ್ಪೀಡ್, ಟಾಪ್ ಸ್ಪೀಡ್ ಎಷ್ಟಿತ್ತು ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು. ಅದರಲ್ಲೇ ಕಾಣಿ. ಎಂತಕ್ಕಂದ್ರೆ ಹೇಳಿದ್ರೆ ನಾನು ಹೇಳೋದು ಏನೋ ಸುಳ್ಳು ಹೇಳ್ತಿದ್ದಂದಲ್ಲಿ ಹೇಳಿ ಥಿಂಕ್ ಮಾಡೋದು ಬೇರೆ ಇನ್ನೊಬ್ಬರು, ಅದೆಲ್ಲ ಬೇಡಲ್ಲ. ಒರಿಜಿನಲೇ ತೋರಿಸ್ತಿಬಿಟ್ಟೆ. ನಾನು ಬೇರೆ ಮೋಟರ್ ವ್ಲಾಗರ್ ಥರ ಅಲ್ಲ, ಒಂದನ್ನೇ ಹಿಡ್ಕೊಂಡು ಅದ್ರ ಬಗ್ಗೆನೇ ಮಾಡ್ತೆ ಕಮ್ಗೆ. ನಾವು ಬೇರೆ ಮೋಟರ್ ವ್ಲಾಗರ್ ಥರ ಅಲ್ಲ. ಬೇರೆ ಮೋಟರ್ ವ್ಲಾಗರ್ ಥರ ನಾನು ಅದ್ರದ್ದು ಬಗ್ಗೆ ಅರ್ಧಂಬರ್ಧ ಎಕ್ಸ್ಪ್ಲೈನ್ ಮಾಡೋದು. ಈ ಟಾಪ್ ಸ್ಪೀಡ್ ಇಷ್ಟು ಹೊತ್ತು ಅನ್ಕೊಂಡು ನೋಡೋದು, ಅದ್ರದ್ದು ಅರ್ಧ ಟಾಪ್ ಸ್ಪೀಡು ಹೊಡೋದಲ್ಲ, ಆ ಥರ ಮಾಡೋದಿಲ್ಲ. ಗೊತ್ತಾಯ್ತು ನಿಮಗೆ ಟಾಪ್ ಸ್ಪೀಡ್ ಎಷ್ಟಿತ್ತು ಅಂತ ಹೇಳಿ. ನಂದು ವೀಡಿಯೋ ಕಾಣಬರೇ ಗೊತ್ತಿರುತ್ತೆ ಎಷ್ಟು ಹೊಡೆದಿದೆ, ಎಷ್ಟು ಬಿಟ್ಟಿದೆ ಅಂದ್ಕೊಂಡು. ಇಮೋಷನಲ್ ಡ್ಯಾಮೇಜ್. ಆ ವಿಡಿಯೋನಲ್ಲೇ ಎಂಡ್ ಮಾಡ್ತಿದ್ದೆ ನಾನು. ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕೆ ನಂಗೆ ಇಷ್ಟ ಆಗ್ತಿಲ್ಲ. ನೀವು ಹೇಳೋದಕ್ಕೆ ನಿಮ್ಗೆ ಉತ್ತರ, ಅದ್ರದ್ದು ಆನ್ಸರಿಗೆ ಉತ್ತರ ಸಿಕ್ಕಿತ್ತು ಅಂತ ಹೇಳಿ ನಾನು ಅನ್ಕಂತೆ. ಪಾಪು ದಿನ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಮಾಡೋ ಅನ್ಕ ಮಾಡಿದೆ. ಅಂದರೆ ಈ ಬ್ಲಾಗ್ ಫೀಲ್ಡಿಗೆ ಪಾಪ ಮಾಡಿದೆ ನಾನು. ಈ ಬ್ಲಾಗ್ ಫೀಲ್ಡಿಗೆ ಬರ್ಕಾದ್ರೆ ಅದೇ ಅವ್ರು ಹೇಳ್ದಂಗೆ ಆ ಬೈಕನ್ನ ಚೇಂಜ್ ಬೇರೆ ಆಪ್ಷನ್ ಇಲ್ಲ ನನಗೆ. ಬೈಕನ್ನು ಚೇಂಜ್ ಮಾಡಿ ನೆಕ್ಸ್ಟ್ ಮತ್ತೆ ಪುನಃ ಚೇಂಜ್ ಮಾಡ್ತಾ ಕಮ್ಕು ನನ್ನ ಹತ್ರ ಆತಿಲ್ಲ. ಎಂತಕ್ಕಂದೇಳಿ ಹೇಳ್ರೆ ನಾವು ಅಷ್ಟು ದೊಡ್ಡದು ಶ್ರೀಮಂತರು ಅಲ್ಲ. ಆಮೇಲೆ ಬಪ್ಪುದಿಂದ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಕೊಡ್ತೇನೆ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೆ. ಈ ವಿಡಿಯೋಗೆ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಪುಷ್ ಮಾಡಿ, ಕಮ್ಮಿಂಗ್ ಆದಷ್ಟು ಪುಷ್ ಮಾಡಿ. ನಂಗೆ ಜಾಸ್ತಿ ಎಲ್ಲ ಕೇಳ್ತಿಲ್ಲ ನಿಮಗೆ. ಇದನ್ನ ಹೇಳ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೆ. ನಾನು ಸುಮ್ ಕೂರೋ ಮಗ ಅಲ್ಲ.